ಜಿಲ್ಲಾಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದೇ ಮೊದಲ ಬಾರಿಗೆ ಜಿಲ್ಲೆಯ ಮಹಿಳೆಯರಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಆಯೋಜನೆ. ಮಹಿಳಾ ಸಾಧಕಿಯರ ಸಾಧನೆಗಳನ್ನು ನೆನೆದು ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವುದೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಜವಾದ ಆಶಯ. ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸುತ್ತಿದ್ದು ತನ್ನದೇ ಆದ ಅಮೂಲ್ಯ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಿವೆ ಅಂತ ಜಿಲ್ಲಾಧಿಕಾರಿ ಜಿ. ಪ್ರಭು ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪ್ರಭು, ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜಿನಪ್ಪ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಆಂಜಿನಪ್ಪ ಮಾತನಾಡಿ, ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಮಿಗಿಲಾದ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆ ಉತ್ತಮ ನಿದರ್ಶನವಾಗಿ ನಮ್ಮ ರಾಜ್ಯದ ಸರ್ಕಾರಿ ಆಡಳಿತದ ಚುಕ್ಕಾಣಿಯನ್ನು ವಹಿಸಿಕೊಂಡಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರ ಕಾರ್ಯವೈಖರಿ ನನ್ನ ಜೀವಮಾನದಲ್ಲಿ ಎಂದಿಗೂ ಮಹಿಳೆಯರನ್ನ ಏಕವಚನದಲ್ಲಿ ಕರೆದಿಲ್ಲ, ಮುಂದೆ ಕರೆಯುವುದೂ ಇಲ್ಲ. ಅಷ್ಟೊಂದು ಮಾತೃಭಾವನೆಯನ್ನ ಮಹಿಳೆಯರ ಮೇಲೆ ಇಟ್ಕೊಂಡಿದ್ದೇನೆ ಅಂತ ಭಾವುಕರಾದರು. ಈ ಭೂಮಿ ಮೇಲೆ ನಾವೆಲ್ಲ ಇರೋದಕ್ಕೆ ಕಾರಣಕರ್ತರು ನಾವು ಮಹಿಳೆಯರಿಂದ ನಾವು ಇವತ್ತು ಈ ಒಂದು ಜನ್ಮ ತಾಳಿರ್ತಕ್ಕಂಥದ್ದು, ನಮ್ಮನ್ನ ಹೊತ್ತು ಮಕ್ಕಳಿಂದ ದೊಡ್ಡವರಾಗುವವರೆಗೂ ಸಾಕ್ತಕ್ಕಂಥ ತಾಯಂದಿರು. ಈ ತಾಯಂದಿರ ಒಂದು ದಿನಾಚರಣೆ ಇವತ್ತು ಆಚರಿಸ್ತಾ ಇದ್ದೀವಿ. ಅದರಲ್ಲೂ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಮಹಿಳೆಯರು ತಮಗೆಲ್ಲ ಗೊತ್ತಿರ್ತಕ್ಕಂಥ ನಾವು ಮಾತಾಡ್ತಾರೆ, ನಾವು ಹೇಳ್ತಾ ಇರ್ತೀವಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಈ ಥರದವರು ಅವರು ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ದೇಶಕ್ಕೆ ಸ್ವತಂತ್ರ ತರೋದಕ್ಕೋಸ್ಕರ. ಹಾಗೆ ಉಳಿದಂಥ ಮಹಿಳೆಯರು ಈ ತಕ್ಷಣಕ್ಕೆ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕಂದ್ರೆ ಶಾಲಿನಿ ರಜನೀಶ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವರು ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರು. ಏನೇ ಕೆಲಸಕ್ಕೆ ನಾವು ಅವ್ರ ಹತ್ರ ಹೋಗಿ ಮಾತ್ರ ಹೇಳಿದ ತಕ್ಷಣ ಅವರ ಕೆಳಗಡೆ ಅಧಿಕಾರಿಗಳು ಅವರಿಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಕ್ಷಣಾರ್ಧದಲ್ಲಿ ಅವ್ರನ್ನ ಮಾತಾಡಿ ಆ ಕಾರ್ಯಗಳನ್ನು ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಕ್ಕಂಥವ್ರು ಅಂತ ಮಹಿಳೆಯರು. ಈ ಮಹಿಳೆ ತಾಯಂದಿರಿಗೆ ನಾನು ಹೇಳೋದು ಒಂದು ಪಾಯಿಂಟ್ ಹೇಳ್ತೀನಿ. ಆ ವಿಚಾರ ಏನು ಅಂದರೆ, ನಾನು ನನ್ನ ಜೀವಿತಾವಧಿಯಲ್ಲಿ ಈಗ ನನಗೆ ಸುಮಾರು 70 ವರ್ಷ ಇರ್ಬೋದು, ಹೆಣ್ಣು ಮಕ್ಕಳನ್ನ ಇದುವರೆಗೂ ನನ್ನ ಬಾಯಲ್ಲಿ ನಾನು ಚಿಕ್ಕ ಹುಡುಗನಿಂದ ಇರುವವರೆಗೂ ಯಾವತ್ತೂ ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿ ನಾನು ಮಾತಾಡ್ಸಿಲ್ಲ, ಹಿಂದೇನೂ ಮಾತಾಡ್ತಿಲ್ಲ. ನಾವು ಸ್ಕೂಲು ನಂದಿಯಲ್ಲಿ ಓದಿ ಆದಮೇಲೆ ಹೈಸ್ಕೂಲ್ಗೆ ಬೂದಿಗೆರೆ ಸಿದ್ಧಗಂಗಾ ಮಠದ ಅಡಿಯಲ್ಲಿರ್ತಕ್ಕಂಥ ಸ್ಕೂಲಲ್ಲಿ ಓದಿದ್ದು ನಾನು. ಆವಾಗ ನಮಗೆ ಇದ್ದಂಥ ಗುರುಗಳು ಬಹಳಷ್ಟು ಸ್ಟ್ರಿಕ್ಟು. ನಾವು ಅಷ್ಟೇ, ಆದರೆ ಅವರ ಕೈ ಕೆಳಗೆ ಬೆಳೆದಂಥವ್ರು. ನಮ್ಮ ಜೊತೆಗೆ ಓದ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ವನಜಾಕ್ಷಿ ಅಂತಿದ್ರೆ ಅದು ಸಿಂಗಲ್ ವರ್ಡ್ ಅಂದ್ಬಿಟ್ಟು ನಾವು ಏನು ವನಜಾಕ್ಷನವರೇ ಅಂತ ಇದ್ವಿ. ಲಕ್ಷ್ಮಿ ಅಂತಿರೋರನ್ನ ಲಕ್ಷ್ಮಮ್ಮನವರೇ ಅಂತ ಕರೀತಾ ಇದ್ವಿ. ಗೌರಿ ಅನ್ನೋರ್ನ ಗೌರಮ್ಮನವರೇ ಅಂತಲೇ ಮಾತಾಡ್ತಾ ಇದ್ದಿದ್ದು. ಇವತ್ತು ಸಹ ಯಾರೇ ನಮ್ಮಿಂದ ವಯಸ್ಸಲ್ಲಿ ಚಿಕ್ಕವರು ಸಿಕ್ಕಿದ್ರು ಸಹ ಅವ್ರ ಹೆಸರು ಮುಂದೆ ಆ ಅಮ್ಮನವರೇ ಅನ್ನೋ ಪದವನ್ನು ಸೇರಿಸಿ ನಾನು ಮಾತಾಡ್ತಕ್ಕಂಥದ್ದು. ದಯವಿಟ್ಟು ಯಾರು ತಪ್ಪಿಸಲಿಬಾರ್ದು. ನಾವು ನಮ್ಮ ಯಾರೇ ಗಂಡಸರಾದರೂ ಸಹ ನನ್ನ ರಿಕ್ವೆಸ್ಟು ಮಹಿಳೆಯರಿಗೆ ಗೌರವ ಕೊಟ್ಟು ಅವರಿಂದನೂ ನಾವು ಗೌರವವನ್ನು ಅಪೇಕ್ಷಿಸೋದು ಒಂದು ಉತ್ತಮವಾದ ಕೆಲಸ. ಅಷ್ಟು ಕಷ್ಟಪಡ್ತಕ್ಕಂಥ ಮಹಿಳೆಯರಿಗೆ ನಾವು ಗೌರವಿಸಬೇಕು. ನಮ್ಮ ತಾಯಿ ಜೊತೆಗೆ ತಂದೆಯವರೆಗೂ ಸಹ ನಾವು ಅವರನ್ನು ಬದುಕಿರುವವರೆಗೂ ಸಹ ನಾವು ದೇವರನ್ನ ಯಾವ ರೀತಿ ಪೂಜಿಸ್ತೀವೋ ಅದೇ ರೀತಿ ನಮ್ಮ ತಾಯಿ ತಂದೆಗಳನ್ನ ಪೂಜಿಸಬೇಕು. ನಮ್ಮ ತಾಯಿಗಳಂತೂ ನಿಜವಾದ ದೇವರೇ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗೋದಿಲ್ಲ. ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ಪ್ರತಿ ಮನೆಯನ್ನು ಬೆಳಗ್ತಿರುವವರು ಮಹಿಳೆಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ ಸೇರಿದಂತೆ ಅಸಂಖ್ಯಾತ ಮಹಿಳಾ ಸಾಧಕಿಯರು ನಮ್ಮ ಸಮಾಜಕ್ಕೆ ನೀಡಿರುವ ಕೊಡುಗೆಗಳು ಅಪಾರವಾದದ್ದು. ಅವರ ಸಾಧನೆಗಳನ್ನು ಸ್ಮರಿಸೋದೇ ನಮ್ಮೆಲ್ಲರ ಭಾಗ್ಯವಾಗಿದೆ. ಜಿಲ್ಲೆಯಲ್ಲಿ 10,000ಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ಕಾರ್ಯನಿರ್ವಹಿಸುತ್ತಿದ್ದು ತನ್ನದೇ ಆದ ಅಮೂಲ್ಯ ಸೇವೆಯನ್ನು ಸಮಾಜಕ್ಕೆ ನೀಡುತ್ತಿವೆ. ಈ ಸಂಘಗಳಲ್ಲಿ 1.20 ಲಕ್ಷ ಮಹಿಳೆಯರು ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಚಾರ.
ಜಿಲ್ಲೆಯು ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಅದರ ಶ್ರೇಯಸ್ ಮಹಿಳೆಯರಿಗೆ ಸಲ್ಲಬೇಕು. ಯಾಕಂದರೆ ಈ ಕ್ಷೇತ್ರದಲ್ಲಿ 90% ಶ್ರಮ ಇರೋದು ಮಹಿಳೆಯರದ್ದು ಅಂದರೆ ತಪ್ಪಾಗಲಾರದು. ಎಂದಿನ ದಿನಮಾನ ಕೃತಕ ಬುದ್ಧಿಮತ್ತೆಯ ಕಾಲ. ಬುದ್ಧಿವಂತಿಕೆ ಮತ್ತು ಜ್ಞಾನ ಇರುವವರು ಮಾತ್ರ ಪ್ರಗತಿಯಾಗಲು ಸಾಧ್ಯವಾಗಲಿದೆ. ದೈಹಿಕ ಸಾಮರ್ಥ್ಯವು ಪ್ರಾಧಾನ್ಯತೆಯನ್ನು ಈ ತಂತ್ರಜ್ಞಾನ ನಗಣ್ಯ ಮಾಡಿದೆ. ಮಹಿಳಾ ಸಮೂಹ ಪುರುಷರಿಗಿಂತ ಹೆಚ್ಚಿನ ಮಟ್ಟದ ಬುದ್ಧಿಮತ್ತೆಯನ್ನು ಹೊಂದಿರೋದ್ರಿಂದ ಮುಂದಿನ ದಿನಗಳು ಮಹಿಳೆಯರಿಗೆ ವಿಪುಲ ಅವಕಾಶಗಳನ್ನು ನೀಡಲಿದೆ. ಮಹಿಳಾ ಸಮಾನತೆಗಾಗಿ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಮುಖ ಕಾರಣ 12ನೇ ಶತಮಾನದ ಶರಣರ ಹೋರಾಟವೇ ಕಾರಣ ಅಂದರು. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎನ್ ರಮೇಶ್ ಮಾತನಾಡಿ, ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳೆಯರ ಸಬಲೀಕರಣಕ್ಕೆ ನೇರವಾಗಿ ಸಹಾಯವಾಗಿದೆ. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 1480 ಕೋಟಿ, ಗೃಹಜ್ಯೋತಿ 372.14 ಕೋಟಿ, ಶಕ್ತಿ ಯೋಜನೆಯಡಿ 388 ಕೋಟಿ, ಅನ್ನಭಾಗ್ಯ ಯೋಜನೆಯಡಿ 265.29 ಕೋಟಿ ಹಾಗೂ ಯುವ ನಿಧಿ ಯೋಜನೆಯಡಿ 13.11 ಕೋಟಿಯಷ್ಟು ಸರ್ಕಾರ ವೆಚ್ಚ ಮಾಡಿದೆ. ಮಹಿಳೆಯರ ಉನ್ನತಿಗೆ ನಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಅಂತ ತಿಳಿಸಿದರು. ಇದೇ ವೇದಿಕೆಯಲ್ಲಿ ಮಹಿಳೆಯರಿಗಾಗಿ ಕ್ರೀಡಾ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಮಹಿಳೆಯರಿಗೆ ಪ್ರಮಾಣ ಪತ್ರ ಮತ್ತು ಬಹುಮಾನ ವಿತರಿಸಿದರು. ಮಹಿಳೆಯರ ವಾಣಿಜ್ಯ ಉದ್ಯಮಗಳ ಅಭಿವೃದ್ಧಿಗಾಗಿ ಮಹಿಳಾ ಸಂಘಗಳ ಉತ್ಪಾದನಾ ಸಾಮಗ್ರಿಗಳು ಮಾರಾಟ ಮೇಳ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎನ್ ರಮೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ವೆಂಕಟೇಶ್ ರೆಡ್ಡಿ ಇತರರು ಹಾಜರಿದ್ದರು.